ನಮಸ್ಕಾರ. ನಮ್ಮ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಾ ಇರೋ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಇದನ್ನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗೋದೇ ಒಂಥರ ಹೈ ಡ್ರಾಮಾದಿಂದ ಅಂತಾನೆ ಹೇಳ್ಬೋದು. ಅಜಿತ್ ಸ್ನಾನ ಮುಗಿಸ್ಕೊಂಡು ಬಾತ್ರೂಮಿಂದ ಆಚೆ ಬರ್ತಾನೆ. ಎದುರುಗಡೆ ಭೂಮಿ ಬಟ್ಟೆ ಹಿಡ್ಕೊಂಡು ನಗ್ತಾ ನಿಂತಿರ್ತಾಳೆ. ಇದನ್ನ ನೋಡಿ ನಾವೆಲ್ಲರೂ ಹಬ್ಬ ಒಂದಾದ್ರಪ್ಪ ಇವರು ಅನ್ಕೋಬಹುದು. ಆದ್ರೆ ಟ್ವಿಸ್ಟ್ ಸಿಗೋದು ಯಾಕೆಂದ್ರೆ ಅದು ಭೂಮಿ ಅಲ್ಲ, ಅದು ಅಜಿತ್ನಿಗೆ ಬಿದ್ದ ಕನಸು ಅಷ್ಟೇ. ಭೂಮಿ ಅಲ್ಲಿ ಇಲ್ಲ ಅಂತ ಗೊತ್ತಾಗಿದ್ದ ಹಾಗೆ ಅಜಿತ್ಗೆ ಸಿಕ್ಕಾಪಟ್ಟೆ ಉರಿದೋಗುತ್ತೆ. ಆ ಕೋಪದಲ್ಲೇ ಮದುವೆ ಫೋಟೋನ ಬಿಸಾಕಿ ಅಜಿತ್, ಎಲ್ಲ ಹುಡುಗಿರ್ತಾರ ನೀನು ಮೋಸ ಮಾಡ್ಬಿಟ್ಟೆ ಅಲ್ವಾ ನನಗೆ, ನನ್ನ ತಾಯಿ ಕೋಮಕ್ಕೆ ಹೋಗೋಕ್ಕೆ ನೀನೇ ಕಾರಣ ಅಂತ ಭೂಮಿ ಮೇಲೆ ಫುಲ್ ಗರಂ ಆಗ್ತಾನೆ. ಅಷ್ಟೇ ಅಲ್ಲ, ಅಂಜನ ಕಾಟದಿಂದ ತಪ್ಸ್ಕೊಳ್ಳೋಕೆ ಭೂಮಿ ಜೊತೆ ಮಾಡ್ಕೊಂಡ ಅಗ್ರಿಮೆಂಟ್ ಮ್ಯಾರೇಜ್ ಇದೆಲ್ಲ, ಅದು ನನ್ನ ಲೈಫಲ್ಲಿ ತಗೊಂಡ ನಾನು ದೊಡ್ಡ ಪೊಲೀಸ್ ಡಿಸಿಷನ್ ಅಂತ ತಲೆ ಚಚ್ಕೊಳ್ತಾನೆ. ಆಮೇಲೆ ಆ ರೂಮಲ್ಲಿ ಭೂಮಿ ನೆನಪೇ ಇರಬಾರ್ದು ಅಂತ ಅವಳ ಬಟ್ಟೆನೆಲ್ಲ ಕಿತ್ತೆಸ್ದು ಇಲ್ಲಿರೋ ಅವಳ ಸಾಮಾನು ಎಲ್ಲ ಇಮಿಡಿಯೇಟ್ ಆಗಿ ಆಚೆ ಹಾಕಿ ಅಂತ ಪಲ್ಲವಿ ಅಕ್ಕ ಹತ್ರ ಜೋರಾಗಿ ಕಿರ್ಚಾಡ್ತಾನೆ. ಆದರೆ ಇಲ್ಲಿ ಪಲ್ಲವಿ ಅಕ್ಕ ಸಕ್ಕ ಡಿಸಿಷನ್ ತಗೊಳ್ತಾರೆ. ಏನಂದರೆ ಅಜಿತ್ ಎಷ್ಟೇ ರೇಗಾಡಿದ್ರು ದೇವ್ಯಾನಿ ಹತ್ರ ಬಂದು, ನಮ್ಮ ಸಂಗೀತಮ್ಮ ಹುಷಾರಾಗಿ ಮನೆಗೆ ಬಂದಮೇಲೆ ಮಗ ಸೊಸೆ ಮ್ಯಾಟರ್ ಅವರೇ ಇತ್ಯರ್ಥ ಮಾಡ್ಕೊಳ್ಳಿ, ಭೂಮಿ ತುಂಬ ಒಳ್ಳೆ ಹುಡುಗಿ. ಅಜಿತ್ ಕೋಪದಲ್ಲಿ ಹೇಳಿದ ತಕ್ಷಣ ನಾನು ಅವಳ ಬಟ್ಟೆ ಆಚೆ ಹಾಕಲ್ಲ ಅಂತ ಕಡಾಖಂಡಿತವಾಗಿ ಹೇಳಿ ಅಜಿತ್ ಮಾತನ್ನ ರಿಜೆಕ್ಟ್ ಮಾಡ್ತಾಳೆ. ಇನ್ನು ನೆಕ್ಸ್ಟ್ ಏನಾಗತ್ತೆ ಅಂದರೆ ಸತ್ಯಣ್ಣ ನೇರವಾಗಿ ಅಜಿತ್ ರೂಮ್ಗೆ ಬಂದು, ಲೋ ಅಜಿತ, ಈ ಥರ ಶಾರ್ಟ್ ಟೆಂಪರ್ ಆದರೆ ಹೇಗೋ, ಕೋಪ ಅನ್ನೋದು ಲೈಫ್ನ ಹಾಳು ಮಾಡಿಬಿಡತ್ತೆ ಕಣೋ ಅಂತ ಬುದ್ಧಿ ಮಾತು ಹೇಳೋಕ್ಕೆ ಟ್ರೈ ಮಾಡ್ತಾರೆ. ಅಷ್ಟೇ ಅಲ್ಲದೆ ಯಾಕೆ ಭೂಮಿನ ಮನೆಯಿಂದ ಆಚೆ ಹಾಕಿದೆ ಅಂತ ಹೇಳು ನಿಜ ಅಂತ ಡೈರೆಕ್ಟ್ ಆಗಿ ಕೇಳ್ತಾನೆ. ಆದರೆ ಅಜಿತ್ ಮಾತ್ರ ಫುಲ್ ಸೈಲೆಂಟ್, ಏನು ಮಾತಾಡೋದಿಲ್ಲ. ಅವಳಿಗೆ ಯಾವುದೇ ಆನ್ಸರ್ ಕೊಡದೆ, ನಾನು ಅಮ್ಮನ ಹರಕೆ ತೀರ್ಸೋಕೆ ಟೆಂಪಲ್ಗೆ ಹೊರಟಿದ್ದೀನಿ, ಬರೋದಾದ್ರೆ ಬನ್ನಿ, ಇಲ್ಲ ಅಂದರೆ ಬಿಡಿ ಅಂತ ಅಲ್ಲಿಂದ ಜೂಟ್ ಆಗಿಬಿಡ್ತಾನೆ. ಆಮೇಲೆ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ತಲುಪಿದಾಗ ಅಲ್ಲಿ ಅಜ್ಜಿ ಅಜಿತ್ಗೆ ಭೂಮಿಗೆ ಒಂದು ಫೋನ್ ಮಾಡು, ನಾನು ಮಾತಾಡಬೇಕು ಅಂತ ಆರ್ಡರ್ ಮಾಡ್ತಾರೆ. ಅಜಿತ್ ಬೇರೆ ಆಪ್ಷನ್ ಇಲ್ಲದೆ ಭೂಮಿಗೆ ಕಾಲ್ ಮಾಡ್ತಾನೆ. ಆದರೆ ಭೂಮಿ ಇವನ ಮೇಲಿರೋ ಕೋಪಕ್ಕೆ ಫೋನ್ನ ಕಟ್ಟೆ ಮಾಡಿಬಿಡ್ತಾಳೆ. ಆದರೆ ಇಲ್ಲಿ ಅಸಲಿ ಮ್ಯಾಟರ್ ಏನಪ್ಪ ಅಂದರೆ ಅಜಿತ್ ಭೂಮಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಸತ್ಯನ ಅಜಿತ್ ಫೋನ್ನ ಎಣಿಕೆ ನೋಡ್ತಾನೆ. ಅಲ್ಲಿ ಅಜಿತ್ ಭೂಮಿ ನಂಬರ್ನ ಏನಂತ ಸೇವ್ ಮಾಡ್ಕೊಂಡಿರ್ತಾಳೆ ಗೊತ್ತೋ, ಫುಲ್ ಲವ್ವಲ್ಲಿ ನನ್ನೋಳು ಅಂತ ಸೇವ್ ಮಾಡ್ಕೊಂಡಿರ್ತಾನೆ. ಇದನ್ನು ನೋಡಿ ಸತ್ಯಣ್ಣಂಗೆ ಫುಲ್ ಖುಷಿಯಾಗಿಬಿಡತ್ತೆ. ಜಗಳ ಆಡ್ಕೊಂಡು ಆಚೆ ಹಾಕಿದ್ರು ಮನಸ್ಸಲ್ಲಿ ಮಾತ್ರ ಇವನಿಗೆ ನನ್ನೋಳು ಅನ್ನೋದು ಪ್ರೂವ್ ಆಗತ್ತೆ. ಇಲ್ಲಿ ಅಜ್ಜಿ ದೇವಸ್ಥಾನದ ಮುಂದೆ ಎಲ್ಲರ ಜೊತೆನೆ ಕುತ್ಕೊಂಡು, ಭಿಕ್ಷುಕರ ಜೊತೆ ಕುತ್ಕೊಂಡು ಭಿಕ್ಷೆ ಬೇಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸೀನ್ ಅಂತೂ ಎಷ್ಟು ಎಮೋಷ್ನಲ್ ಆಗಿರುತ್ತೆ ಅಂದರೆ ನೋಡ್ತಾ ಇರೋ ನಮಗೂ ಕಣ್ಣಲ್ಲಿ ನೀರು ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಡೀ ಫ್ಯಾಮಿಲಿಗೆ ಒಂಥರ ಸಂಕಟ ಆಗುತ್ತೆ. ಅದರಲ್ಲೂ ಅಪ್ಪು ಅಂತೂ ಅಜಿತ್ನ ತಬ್ಕೊಂಡು ಫುಲ್ ಬಿಡ್ತಾಳೆ. ಆದರೆ ಇಲ್ಲಿ ಅಜಿತ್ ತನ್ನ ತಾಯಿ ಸಂಗೀತನ ಹೇಗಾದರೂ ಮಾಡಿ ಹುಷಾರಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ದೇವಸ್ಥಾನದ ಹೊರಗಡೆ ಇರೋ ಭಿಕ್ಷುಕರ ಪಕ್ಕದಲ್ಲೇ ಹೋಗಿ ಕುತ್ಕೊಂಡು ಬಿಡ್ತಾನೆ. ತನ್ನ ಹಠ ಹಮ್ಮು ಬಿಮ್ಮು ಎಲ್ಲದನ್ನೂ ಸೈಡಿಗಿಟ್ಟು ಕೈಯಲ್ಲಿ ಒಂದು ಟವೆಲ್ ಹಿಡ್ಕೊಂಡು ಅಮ್ಮ ತಾಯಿ ಧರ್ಮ ಹಾಕಿ ಅಂತ ಬರೋರು ಹೋಗೋರ ಹತ್ರ ಎಲ್ಲ ಭಿಕ್ಷೆ ಬೇಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಯಾರು ಭಿಕ್ಷೆನೇ ಹಾಕ್ತಾರಲ್ಲ. ಅಜಿತ್ನ ಈ ಪರಿಸ್ಥಿತಿ ನೋಡಿ ಮನೆಯವರೆಲ್ಲ ಕಣ್ಣೀರು ಹಾಕ್ತಾರೆ. ಅಜ್ಜಿಗಂತೂ ತಡ್ಕೊಳಕ್ಕೆ ಆಗಲ್ಲ. ಆದರೆ ಆ ಕಡೆ ದೇವ್ಯಾನಿ ಮತ್ತೆ ಅಶ್ವಿನಿ ಇದ್ದಾರಲ್ಲ, ಅವರಿಬ್ಬರ ಡ್ರಾಮಾ ಮಾತ್ರ ನೆಕ್ಸ್ಟ್ ಲೆವೆಲ್. ಅಜಿತ್ನ ಈ ಥರ ರೋಡಲ್ಲಿ ಕೂತಿರೋದು ನೋಡಿ ಅವರಿಬ್ಬರು ಓಳುಗಳಿಗೆ ಸಖತ್ ಖುಷಿ ಪಡ್ತಾ ಇರ್ತಾರೆ. ದೇವ್ರೆ ಇವನಿಗೆ ಪರ್ಫೆಕ್ಟಾಗಿ ಟ್ರೈನಿಂಗ್ ಕೊಡ್ತಿದ್ದಾನೆ ಅಂತ ನಗ್ತಾ ಇರ್ತಾರೆ. ಈ ಕಡೆ ಅಂಜು ಮತ್ತೆ ನಚಿಕೇತ್ ಮಾತಾಡ್ತಾ ಇರ್ತಾರೆ ಹಾಸ್ಪಿಟಲ್ನಲ್ಲಿ. ಎಲ್ಲರದ್ದು ಒಂದು ಚಿಂತೆ ಆದರೆ ಅಂಜುಗೆ ತನ್ನ ಮದುವೆದೇ ಚಿಂತೆ. ನಚಿ ಹತ್ರ ಬಂದು, ನಿಮ್ಮಮ್ಮ ಏನೋ ಕೋಮಗೆ ಹೋಗಿದ್ದಾರೆ, ಓಕೆ, ಆದರೆ ಅವರು ಗುಣವಾಗದೆ ಹೋದರೆ ನಮ್ಮ ಮದುವೆ ಕತೆ ಏನು ಅಂತ ಕೇಳ್ತಾರೆ. ಅಮ್ಮ ಈ ಪರಿಸ್ಥಿತಿಲಿದ್ದಾಗ ಈ ಥರ ಸ್ವಾರ್ಥಿಯಾಗಿ ಮಾತಾಡ್ತಾ ಇರೋದನ್ನ ಕೇಳಿ ನಚಿಕೇತ್ಗೆ ಫುಲ್ ಕೋಪ ಬಂದ್ಬಿಡತ್ತೆ. ನಮ್ಮಮ್ಮ ಹುಷಾರಾಗೋವರೆಗೂ ಮದುವೆ ಅನ್ನೋ ಮಾತು ಇಲ್ವೇ ಇಲ್ಲ ಅಂತ ಅಂಜುಗೆ ಮುಖಕ್ಕೆ ಹೊಡೆದ ಹಾಗೆ ಖಡಕ್ಕಾಗಿ ಹೇಳಿ ಅವಳಿಗೆ ತುಂಬಾನೇ ಬೇಜಾರು ಮಾಡಿ ಹೋಗ್ಬಿಡ್ತಾನೆ. ಇದರಿಂದ ಬೇಜಾರಾಗೋ ಅಂಜು ದೇವ್ರ ಮುಂದೆ ಬಂದು ಎಂಥ ಸ್ವಾರ್ಥದಿಂದ ಪ್ರೇಯರ್ ಮಾಡ್ತಾಳೆ ಗೊತ್ತಾ, ಗಣೇಶ, ಅತ್ತೆ ಕೋಮದಿಂದ ಆಚೆ ಬಂದು ನನ್ನದು ನಚಿಕೇತ್ ಮದುವೆ ಮುಗಿಯೋವರೆಗೂ ಚೆನ್ನಾಗಿರಲಿ, ಮದುವೆ ಆದಮೇಲೆ ಬೇಕಾದರೆ ಮತ್ತೆ ಕೋಮಾಕ್ಕೆ ಹೋಗಲಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಇದನ್ನು ಕೇಳಿದರೆ ಯಾರಿಗಾದರೂ ಸಿಟ್ಟು ಬರುತ್ತೆ ಅಲ್ವಾ ಹೇಳಿ? ನಿಮಗೂ ಸಿಟ್ಟು ಬಂತ ಕಮೆಂಟ್ ಮಾಡಿ. ಮತ್ತೊಂದೆಡೆ ನಚಿಕೇತ್ಗೆ ಯಾರೋ ಅಜಿತ್ ಮತ್ತೆ ಭೂಮಿದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಹೇಳಿರ್ತಾರಲ್ವಾ,
ಆ ಟೆನ್ಷನ್ನಲ್ಲಿ ನೇರವಾಗಿ ಸತ್ಯನಿಗೆ ಫೋನ್ ಮಾಡಿ ಇದು ಸತ್ಯನ ಅಂತ ಕೇಳ್ತಾನೆ. ಆದರೆ ಸತ್ಯನ ಮಾತ್ರ ಮ್ಯಾನೇಜ್ ಮಾಡ್ತಾರೆ. ಅಗ್ನಿಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ನಡೆದಿರೋ ಮದುವೆ ಇದು, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ಯಾಕೆಂದರೆ ಅವರಿಬ್ಬರು ಅಗ್ನಿಸಾಕ್ಷಿಯಾಗಿ 2ನೇ ಮದುವೆ ಆಗಿರ್ತಾರಲ್ವ ದೇವಸ್ಥಾನದಲ್ಲಿ, ಅದಕ್ಕೋಸ್ಕರ ಸತ್ಯನ ಈ ಥರ ಹೇಳಿರ್ತಾರೆ. ಆಗ ನಚಿಕೇತ್ಗೆ ತಲೆಯಲ್ಲಿರೋ ಗೊಂದಲೆಲ್ಲ ಕ್ಲಿಯರ್ ಆಗತ್ತೆ. ಸತ್ಯನ ನೀವು ಹೇಳಿದ ಮೇಲೆ ಮುಗೀತು, ನನಗೆ ಇವಾಗ ತುಂಬ ಕಾನ್ಫಿಡೆನ್ಸ್ ಬಂತು, ಸ್ವಲ್ಪ ನೆಮ್ಮದಿ ಆಗ್ತಾ ಇದೆ ಅಂತ ಕಾಲ್ನ ಇಡ್ತಾನೆ. ಮುಂದಿನ ಎಪಿಸೋಡ್ನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕಾದಿದೆ. ಏನು ಅಂದರೆ ಅದೇ ದೇವಸ್ಥಾನಕ್ಕೆ ನಮ್ಮ ಭೂಮಿ ಕೂಡ ಬಂದಿರ್ತಾಳೆ. ಅಲ್ಲಿ ಅಜಿತ್ ಕೆಳಗೆ ಕುತ್ಕೊಂಡು ಭಿಕ್ಷೆ ಬೇಡ್ತಾ ಇರೋದನ್ನ ನೋಡಿ ಒಮ್ಮೆಗೆ ಜಗತ್ತು ಇಡೀ ಉಲ್ಟಾ ಆದಾಗೆ ಶಾಕ್ ಆಗುತ್ತೆ. ಅಷ್ಟೇ ಅಲ್ಲ, ಅಜಿತ್ ಪಡ್ತಿರೋ ಕಷ್ಟ ನೋಡಿ ಅವಳಿಗೂ ಕಣ್ಣೀರು ತಡ್ಕೊಳಕ್ಕೆ ಆಗಲ್ಲ. ಸೊ ಅವಳು ಡೈರೆಕ್ಟಾಗಿ ಮುಖ ಎಲ್ಲ ಕ್ಲೋಸ್ ಮಾಡಿಕೊಂಡು ಅವನಿಗೆ 2,000 ನೋಟನ್ನು ದುಡ್ಡನ್ನು ಹಾಕ್ತಾಳೆ. ಇದನ್ನ ನೋಡಿ ಮನೆಯವ್ರು ಯಾರು ಭೂಮಿ ಮುಖ ನೋಡಲ್ಲ, ದುಡ್ಡನ್ನು ನೋಡಿ ತುಂಬಾ ಖುಷಿ ಆಗುತ್ತೆ. ಹಾಗಾದರೆ ಭೂಮಿ ಮುಖ ಎಲ್ಲರೂ ನೋಡ್ತಾರಾ, ಎಲ್ಲರೂ ಸಿಟ್ಟು ಮಾಡ್ಕೋತಾರಾ ಏನು ಅಂತ ನೋಡೋಕ್ಕೆ ನೆಕ್ಸ್ಟ್ ಎಪಿಸೋಡ್ ತನಕ ನೋಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳು ಸೀರಿಯಲ್ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.